ಸಂಸಾರನ ಓದ್ತೀನಿ. ಓದೋದ್ರಲ್ಲಿ ಬ್ಯಾಕು. ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ನಂಬರ್ 1. ನಾನು ಬಲಗಾಲ ಇಟ್ಟು ಬರಮ್ಮ ನೋಡಿಲ್ವಾ ಎಲ್ಲರೂ ಹೇಳು. ಈ ಮಹಾನ್ ಕಲಾವಿದ ಹುಟ್ಟಿರೋದು ಇದೇ ಹಾಸ್ಪಿಟಲ್ ಅಲ್ಲಿ. 80 ಎಕರೆ ಇದ್ದಿದ್ದಂತೆ ಕೆರೆ. ಹೆಲ್ಮೆಟ್ ಹಾಕಿ ಬ್ರೋ. ನನಗೆ ಇನ್ನೂ ಇದೇನೆ ಸೌದೆ ಒಲೆನೆ. ಯಾಕೆ ನಿಮ್ಗೆ ಸೌದೆ ಒಲೆಯಲ್ಲೇ ಸ್ನಾನ ಮಾಡ್ಬೇಕು ಅಂತ ಅನ್ಸಿ? ಇನ್ನೂ ಎಲ್ಲ ಇಂಪ್ರೂವ್ ಆಗಿದೆ ಟೆಕ್ನಿಕ್ ಎಲ್ಲ. ಇವಾಗ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ ಅಲ್ವಾ? ಸೌದೆ ಒಲೆಯಲ್ಲಿ ಸ್ನಾನ ಮಾಡೋದು. ಇವಾಗ ಯಾಕೆ ಹತ್ರ ಅನಿಸ್ತೀಯ ನಿಂಗೆ? ಇವಾಗ ಕರೆಂಟ್ ಸ್ನಾನ ಮಾಡೋ ಗೀತರ ಸ್ನಾನ ಮಾಡ್ಬೇಕಂತ ಯಾಕೆ ಅನಿಸ್ತೀಯ ನಿಂಗೆ? ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ. ನಮ್ಮ ಆರೋಗ್ಯಕ್ಕೆ ಒಂದಲ್ಲ, ಸರಿ ಹೋಗಲ್ಲ. ಇದು ಒಳ್ಳೇದು. ಒಳ್ಳೇದು ಅಂಡೆ ತಾಮ್ರದಂಡೆ ನೀರು ಕಾಯಿಸಿ ಸ್ನಾನ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ನೋಡಿ ಗೈಸ್, ಅದು ನಿಜವಾಗ್ಲೂ ಹೌದು. ಸೌದೆ ಒಲೆಯಲ್ಲಿ ಸ್ನಾನ ಮಾಡಿದಾಗ ನಮ್ಮ ಮೈ ಕೈಲಿರೋ ನೋವಿಗೆ ಎಲ್ಲ ಏನೇನು ಇರುತ್ತೆ ಸೊ ಪ್ರತಿಯೊಂದನ್ನು ಮಾಯ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ಲಮ್ಮ? ಈ ಕರೆಂಟ್ ನೀರಲ್ಲಿ ಕೂದಲು ಉದುರುತ್ತೆ, ಮತ್ತೆ ಏನೋ ಪ್ರಾಬ್ಲಮ್ಗಳು ಇರುತ್ತೆ ಕರೆಂಟ್ ನೀರಲ್ಲಿ. ಸೊ ಸೌದೆ ಒಲೆಯಲ್ಲಿ ನೀರು ಸ್ನಾನ ಮಾಡಿದ್ರೆ ಎಂಥ ಪ್ರಾಬ್ಲಮ್ ಇರಲ್ಲ, ಆರೋಗ್ಯವಾಗಿರ್ತೀವಿ, ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ? ಕರೆಂಟ್ ಮುಟ್ಟಿದ ತಕ್ಷಣ ಏನಾಗುತ್ತೆ ಹೇಳಿ ಗೈಸ್? ಕರೆಂಟ್ ಮುಟ್ಟಿದ ತಕ್ಷಣ ನಮಗೆ ಕರೆಂಟ್ ಹೊಡಿಯುತ್ತೆ. ಸೌದೆ ಮುಟ್ಟಿದ ತಕ್ಷಣ ಸೌದೆ ಮುಟ್ಟೋದು ಏನೂ ಆಗಲ್ಲ. ಬಿಸಿ ಬಿಸಿ ತಾಕುತ್ತೆ. ಬಿಸಿ ಇರೋ ಕಡೆಗೆ ಮುಟ್ಬಾರ್ದು, ಹಿಂದೆಗಡೆಯಿಂದ ಮುಟ್ಬೇಕು. ಅದೇ ಗೊತ್ತಾಯ್ತು. ಸೌದೆ ಒಲೆ ಮುಟ್ಟಿ ಬಿಸಿ ತಾಕುತ್ತೆ. ಪರವಾಗಿಲ್ಲ, ಏನೂ ಆಗಲ್ಲ. ಕರೆಂಟ್ ಹೊಡೆದ್ಬಿಟ್ರೆ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಲ್ವಾ? ಸೊ ಹಂಗೆ. ಅವಮ್ಮ, ಈ ಮನೆ ಕಟ್ಸಿ ಎಷ್ಟು ವರ್ಷ ಆಯ್ತು? ಈ ಮನೆ ಕಟ್ಟಿ 30 ವರ್ಷ ಆಯ್ತು. 30 ವರ್ಷ ಆಯ್ತು ಈ ಮನೆಗೆ. ಸೊ ಗೈಸ್, ಹಳೇ ಮನೆ ಇದು. ಸೈಕ್ ಅಲ್ವಾ? ಅಂದ್ರೆ ನಮ್ಮ ಅಜ್ಜಿಗೆ 30 ವರ್ಷ ಆಯ್ತಾ ಕಟ್ಸಿ ಮನೆ ಇದು ಅಲ್ವಾ? ನೀನು 30 ವರ್ಷ ಇದ್ದಾಗ ಈ ಮನೆ ಕಟ್ಸಿರೋದು. 35 ವರ್ಷ ಇದ್ದಾಗ ಕಟ್ಸಿದ ಮನೆ ಇದು. ಚೆನ್ನಾಗೈತೆ. ಸೊ ಎಸ್, ಹೋಮ್ ಟೂರು ಮಾಡಾಯಿತು. ಸೊ ನಾನು ಆಲ್ಬಮ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಲ್ಬಮ್ಗಳೆಲ್ಲ ನಮ್ಮ ಮನೆಗೆ ತೊಗೊಂಬಿಟ್ರಂತ. ಇಲ್ಲಿ ಯಾವ ಆಲ್ಬಮ್ಗಳು ಇಲ್ಲ. ಗೈಸ್ ಖುಷಿನೇ ಮಲ್ಕೊಂಡಿದ್ದಾಳೆ. ಇವಾಗ ನಾನು ಹುಟ್ಟಿದ ಜಾಗ ಇಲ್ಲೇ ಇದೆ, ನಿಮಗೆ ತೋರಿಸ್ತೀನಿ ಮನೆ ಯಾವ ಹಾಸ್ಪಿಟ್ಲ್ ಹುಟ್ಟಿದೆ ಅಂತ. ಅಲ್ಲಿ ಹೋಗಿ ಬರೋಣ. ಅಲ್ಲಿ ಹೋಗಿ ನಮ್ಮ ಅಜ್ಜಿ ಮನೇಲಿ ಅಡುಗೆ ಮಾಡಿರ್ತಾರೆ, ನಾವು ಹೋಗಿ ನೋಡ್ಕೊಂಬರೋಣ ಬನ್ನಿ. ಸೊ ಗೈಸ್, ಆಮೇಲೆ ನಿಮಗೆ ಇನ್ನೂ ಒಂದು ಹೇಳಬೇಕು. ನೀವು ಅಕಸ್ಮಾತ್ ಏನೋ ಗಾಡಿ ಬಿಸ್ತಲ್ಲಿ ಬಿಟ್ಟರೆ ಗಾಡಿ ಕೂತ್ಕೊಂಡು ಎ ಸಿನ ಆನ್ ಮಾಡೋಕ್ಕೆ ಹೋಗ್ಬಿಡಿ. ಗ್ಲಾಸ್ ಎಲ್ಲ ಕೆಳಗೆ ಇಳಿಸಿ. ಫಸ್ಟು ಗ್ಲಾಸ್ ಕೆಳಗೆ ಇಳಿಸಿ, ಅದಾದಮೇಲೆ ಎ ಸಿ ಫುಲ್ ಕೊಡಿ. ನೀವು ಡೈರೆಕ್ಟಾಗಿ ಎ ಸಿ ತೊಗೊಂಬಾರ್ದು. ಒಂದು ನಿಮಿಷ ಕೇಳ್ತಾರೆ, ನೀವು ಡೈರೆಕ್ಟಾಗಿ ಎ ಸಿನ ತೊಗೊಂಬಾರ್ದು. ಬಂದಿದ ಅಷ್ಟೇ ಒಳಗಡೆ ಬಿಸಿ ಗಾಳಿಯಲ್ಲಿ ಎ ಸಿ ತೊಗೊಂಬಾರ್ದು, ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಕಸ್ಮಾತ್ ಬಿಸಿಲೇ ಗಾಡಿ ನಿಲ್ಲಿಸಿದ್ರೆ ಬಂದ್ಬಿಟ್ಟು ಫಸ್ಟು ಗ್ಲಾಸನ್ನು ಕೆಳಗೆ ಇಳಿಸ್ಬಿಟ್ಟು ಅದಾದಮೇಲೆ ಎ ಸಿ ಆನ್ ಮಾಡಿ, ಓಕೆನಾ? ಇದು ಎಲ್ಲರೂ ಹಂಗೆ ಮಾಡಬೇಕು. ಯಾರು ನೋಡ್ತೀರಾ, ಚಿಕ್ಕ ಮಕ್ಕಳು ಯಾರು ನೋಡ್ತೀರಾ, ದೊಡ್ಡ ಮಕ್ಕಳು ಯಾರು ನೋಡ್ತೀರಾ, ದೊಡ್ಡವ್ರು ಯಾರು ನೋಡ್ತೀರಾ, ಪ್ರತಿಯೊಬ್ಬರು ಇದನ್ನು ಮಾಡಿ. ನಿಮ್ಮ ಅಕಸ್ಮಾತ್ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂತಂದ್ರೆ ತಿಳ್ಕೊಳ್ಳಿ. ಬನ್ನಿ ಹೋಗೋಣ ಇವಾಗ. ಮರಿ ಮೊಮ್ಮಗಳು ಹುಷಾರು, ಓಕೆನಾ? ಹುಷಾರು ನೋಡ್ಕೊ. ಸೊ ಅವಾಗ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾ ಇಲ್ಲಿ ಬಂದು ಕ್ರಿಕೆಟ್ ಆಡ್ತೀವಿ ಗೈಸ್ ಈ ಜಾಗದಲ್ಲಿ. ನೆನಪುಗಳು ನನಗಿಲ್ಲಿ. ಆಟದ ಮೈದಾನ ಇದು. ಈ ಊರಿನ ಆಟದ ಮೈದಾನ ಇದೇನೆ ಗ್ರೌಂಡ್. ವೃಷಭಾವತಿಪುರದ ಗ್ರೌಂಡ್ ಇದು. ನೋಡಿ, ವಾಟರ್ ಕ್ಯಾನ್ ಕೂಡ ಇಲ್ಲೇ ಇದೆ. ಇದು ಫಿಲ್ಟರ್ ವಾಟರ್. ಬನ್ನಿ ಹೋಗೋಣ ಇವಾಗ. ಮುಂಚೆಗೆ ಹಿಂಗ್ ಇರ್ಲಿಲ್ಲ, ಊರ್ ಹೆಂಗಿತ್ತು ಅವಾಗ? ಚೆನ್ನಾಗಿತ್ತು. ಹೌದು, ಅಂದ್ರೆ ಜನಸಂಖ್ಯೆ ಕಮ್ಮಿ ಇತ್ತು. ಇವಾಗಂತೂ ಎಲ್ಲೆಲ್ಲೂ ಜನನೇ, ಎಲ್ಲೆಲ್ಲೂ ಮನೆನೇ. ಅದಕ್ಕೆ ಹೇಳುದು ಇದು ಬಿಡದಿ ಕೈಗಾರಿಕಾ ಪ್ರದೇಶ. ಏನು ಬಿಡದಿ ಕೈಗಾರಿಕಾ ಪ್ರದೇಶ ಇದಾ? ಸೂಪರ್. ಇದು ಬಸ್ ಸ್ಟ್ಯಾಂಡ್ ಸರಿನಾ? ಇಲ್ಲಿ ಆಟೋ ಬಸ್ಗಳೆಲ್ಲ ಬರ್ತಾವೆ. ಇಲ್ಲೆಲ್ಲ ಮೇನ್ ರೋಡ್ ಆಗ್ಬಿಡಿ. ಮುಂಚೆ ಕಲ್ ರೋಡ್ ಇತ್ತು, ರೋಡ್ ಆಗ್ಬಿಟ್ಟಿದೆ. ಟೊಯೋಟಾ ಫ್ಯಾಕ್ಟರಿ ಅವರೇ ಮಾಡಿಸಿರೋದು ಇದು ರೋಡ್. ಹೌದು ಬ್ರೋ, ಆರಾಮ ಇದೇ ಊರ ನೀವು ಬ್ರೋ? ನೋಡ್ತೀರಾ ಬ್ಲಾಕ್ಸ್ ಎಲ್ಲ ಚೆನ್ನಾಗಿ ಬರುತ್ತಾ? ಥ್ಯಾಂಕ್ ಯು ಬ್ರೋ. ಹುಷಾರು. ಬಾಯ್. ಹೆಲ್ಮೆಟ್ ಹಾಕಿ ಬ್ರೋ, ಹುಷಾರು. ಸೊ ಗೈಸ್, ಇದು ಗೋಡಿ ಏನಮ್ಮ? ಇದು ಕೆರೆ ಕೋಡಿ. ಇದು ಫುಲ್ಲು ಅವಾಗ 80 ಎಕರೆ ಇದ್ದಿದ್ದಂತೆ ಕೆರೆ. 80 ಎಕರೆ ಇದ್ದಿದ್ದಂತೆ ಕೆರೆ ಫುಲ್ಲು. ಈಗೆಲ್ಲ ಅದನ್ನ ಮುಚ್ಚಾಕ್ಬಿಟ್ಟಿದ್ದಾರೆ ಫುಲ್ಲು. ಈಗ ಬೆಂಗಳೂರಲ್ಲಿ ಇರೋ ಅಷ್ಟು ಗಲೀಜ್ ನೀರೆಲ್ಲ ನಾವೇನ್ ಗಲೀಜ್ ಮಾಡಿ ಬಿಡ್ತೀವಿ, ಆ ನೀರೆಲ್ಲ ಬಂದ್ ಸೇರುವಂತ ಜಾಗ ಇದು. ಇದು ಬೆಂಗಳೂರಿಂದ ಬರುತ್ತಾ ನೀರು ಇವೆಲ್ಲ? ಬೆಂಗಳೂರಿಂದ ಬರೋ ಕೊಳೆ ನೀರುಗಳು, ಗಲೀಜ್ ನೀರುಗಳು ಇವೆಲ್ಲ, ಮೋರಿ ನೀರುಗಳು ಇವೆಲ್ಲ. ಇವಾಗ ನೋಡಕ್ ಹಿಂಗಿದೆ. ಆ ಟೈಮಲ್ಲಿ ಇದು ನೋಡಕ್ಕೆ ಅಂತಾನೆ ಜನ ಬರ್ತಿದ್ರು. ಕೋಡಿ ಬೀಳ್ತಾ ಇತ್ತು. ಏನು ಮೋರಿ ನೋಡಕ್ ಬರ್ತಿದ್ರು? ಕೋಡಿ ಅಷ್ಟು ಚೆನ್ನಾಗಿ ಬೀಳ್ತಾ ಇತ್ತು. ನೀರು ಯಥೇಚ್ಛವಾಗಿ ಉಕ್ಕಿ ಹರಿತಿತ್ತು. ಮಳೆ ಬಂದಾಗ ನೀರು ಯಥೇಚ್ಛವಾದಾಗ ಉಕ್ಕಿ ಹರಿತಿತ್ತು. ಇದು ನೋಡೋದಕ್ಕೆ ಜನ ಎಲ್ಲೆಲ್ಲಿಂದ ಬಂದು ನೋಡ್ತಿದ್ರು. ಫಸ್ಟ್ ಚೆನ್ನಾಗಿ. ಇವಾಗೆಲ್ಲ ಕ್ಲೀನ್ ಮಾಡಿ ನೀರು ಇದನ್ನ ಫಿಲ್ಟರ್ ಮಾಡ್ತಿದ್ದಾರೆ. ಈ ನೀರನ್ನ ಫಿಲ್ಟರ್ ಮಾಡ್ತಾರಾ? ಫಿಲ್ಟರ್ ಮಾಡಿ ಇದು ಬೇಸಾಯಕ್ಕೆ ಅಂತ ಮಾಡ್ತಿದ್ದಾರೆ ಅಂತ ಎಲ್ಲ ರೆಡಿ ಮಾಡ್ತಿದ್ದಾರೆ. ಮೋರಿ ನೀರನ್ನ ಫಿಲ್ಟರ್ ಮಾಡ್ಬಿಟ್ಟು ಕುಡಿತಾರ. ನಾವು ಹೆಂಗೆ ಫಿಲ್ಟರ್ ಮಾಡಿ ನೀರು ಕುಡಿತೀವೋ ಹಂಗೆ ಈ ನೀರು ಏನ್ ಕಾನ ಉಪಯೋಗ ಆಗುತ್ತೆ ಅಂತ ಹೇಳಿ ಅಲ್ಲಿ ಫಿಲ್ಟರ್ ಮಾಡೋದಕ್ಕೆ ಎಲ್ಲ ಘಟಕಗಳನ್ನ ರೆಡಿ ಮಾಡ್ತಿದಾರಂತೆ. ಇಲ್ಲ ಅಂತ ಹೇಳ್ತಾ ಇದ್ರು.
ಓಕೆ ಓಕೆ ಓಕೆ. ಇದು ತುಂಬಾ ದೊಡ್ಡ ಕೆರೆ, ವೃಷಭಾವತಿ ಕೆರೆ ಅಂದ್ರೆ ಮ್ಯಾಪ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ದೊಡ್ಡ ಕೆರೆ, ನಮ್ಮ ಈ ಸರೌಂಡಿಂಗ್ ಅಲ್ಲಿ ಏನಿದೆ ಎಲ್ಲದಕ್ಕೂ ದೊಡ್ಡ ಕೆರೆ ಇದು. ಅಮ್ಮ ಇಲ್ಲಿ ಎಷ್ಟು ಶೂಟಿಂಗ್ ಮಾಡೋ ಫಿಲಮ್ ಶೂಟಿಂಗ್ಗಳು ಇಲ್ಲಿ? ಆಗಿನ ಕಾಲದಲ್ಲಿ ರಾಜ್ಕುಮಾರ್ ಅವ್ರು ಬಂದಿದ್ದಾರೆ, ಅಂಬರೀಶ್ ಅವ್ರು ಬಂದಿದ್ದಾರೆ, ಶಿವರಾಜ್ ಕುಮಾರ್, ಜಗ್ಗೇಶ್, ಶಶಿಕುಮಾರ್, ತುಂಬಾ ನಾವು ಸ್ಕೂಲ್ ಡೇಸ್ ಅಲ್ಲಿ ಎಲ್ಲ ಬಂದು ಶೂಟಿಂಗ್ ಮಾಡ್ತಿದ್ರಾ? ತುಂಬಾ ಶೂಟಿಂಗ್ ಆ ಕಡೆ ಕೆರೆ. ಸೊ ಗೈಸ್, ಈ ಕೆರೆ ಏರಿ ಮೇಲೆ ಸುಮಾರು ದೊಡ್ಡ ದೊಡ್ಡ ಆಕ್ಟರ್ಗಳು, ಅವಾಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಗಳು ಸುಮಾರು ಜನ ಮಮ್ಮೂಟಿ ಶೂಟಿಂಗ್ ಅನ್ನ ಮಾಡ್ತಿದ್ರಂತೆ ಇಲ್ಲಿ. ಸೊ ಒಂಥರ ಫೇಮಸ್ ಈ ಊರ್ ಗೈಸ್. ಹಂಗಂದ್ರೆ ಇದು ರಾಜ್ಕುಮಾರ್ ಅವರ ಬಂದವರು ಅಂತಂದ್ರೆ ಫೇಮಸ್ ಊರು ಇದು. ಸ್ಕೂಲಿಗೆ ಇವಾಗ ಇದು ರೋಡ್ ಆಗಿರೋದು, ಅವಾಗೆಲ್ಲ ಮಣ್ ರೋಡ್ ಇದು. ಇವಾಗ ಆರಾಮಾಗಿ ಡಬಲ್ ರೋಡ್ ಮಾಡಿ ಟಾರ್ ಎಲ್ಲ ಹಾಕಿದ್ದಾರೆ. ಹಳೆ ರೋಡ್. ಓ ಅದು ಹಳೆ ರೋಡಾ? ಹಿಂಗಾಗ್ಬಿಟ್ಟಿದೆ ರೋಡ್. ನಾನು ನೋಡಿ ನಮ್ಮೂರ್ಗೆ ನಾನು ಆಶ್ಚರ್ಯ. ನಮ್ಮ ಅಮ್ಮ ಇಲ್ಲಿ ಬಂದೆ ಸುಮಾರು ವರ್ಷಗಳು ಆಗ್ಬಿಡಿ ನಮ್ಮ ಅಮ್ಮನೆ ಬಂದು. ಸೊ ಗೈಸ್ ಇವಾಗ ಬನ್ನಿ, ಇವಾಗ ಬೇರೆ ಕಡೆ ಹೋಗೋಣ. ನಾವು ಹುಟ್ಟಿದ ಜಾಗಕ್ಕೆ ಹೋಗೋಣ ಬನ್ನಿ. ಅಂದರೆ ನಾವು ಹುಟ್ಟಿದ ಜಾಗ ಅಂದರೆ ಹುಟ್ಟಿದ ಜಾಗ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ. ಹಾಯ್ ಬ್ರೋ, ಆರಾಮಾ? ಹಾಯ್, ನೋಡ್ತೀರಾ ವಿಡಿಯೋಸ್ ಎಲ್ಲ? ನೋಡ್ತೀನಿ ಬ್ರೋ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸೂಪರ್ ಬ್ರೋ, ಥ್ಯಾಂಕ್ ಯು, ಬಾಯ್. ಹೆಲ್ಮೆಟ್ ಹಾಕಿ ಬ್ರೋ, ಗಾಡಿ ಓಡಿಸ್ಬೇಕಾರೆ ಹುಷಾರು. ಸುಮಾರು ಜನ ಇಲ್ಲೇ ಬಂದ್ಬಿಟ್ರೆ. ನೈಸ್. ಹಾಯ್ ಹಾಯ್ ಬ್ರೋ, ತೊಗೊಳ್ಳಿ ಹಾಯ್. ಆರಾಮಾ? ಇದೇ ಊರ ಇಬ್ರೊಂದು? ತೊಗೊಳ್ಳಿ ಬ್ರೋ. ಗಾಡಿ ಓಡಿಸ್ಬೇಕಾರೆ ದಯವಿಟ್ಟು ನಾವು ಇಬ್ರು ಹೆಲ್ಮೆಟ್ ಹಾಕೊಂಡು ಓಡಿಸ್ ಹೋಗಿ. ಮುಂಚೆ ನಮ್ಮ ಊರಿಗೆ ಬಂದಾಗ ನಾನು ಯಾರು ಕಣ್ಣಿಡಿತೀನಿಲ್ಲ, ಮತ್ತೆ ಯಾರು ಮಾತಾಡ್ಸಿಲ್ಲ. ನಮ್ಮ ಊರಿಗೆ ಬಂದ್ರೆ ಸುಮಾರು ಜನ ಬರ್ತಾರೆ ನನ್ನ ಹತ್ರ. ಒಂಥರ ಖುಷಿ ಆಗ್ತದೆ ಗೈಸ್ ನಿಜವಾಗ್ಲೂ. ನಾನು ಬೆಳಿಗ್ಗೆ ನನ್ನ ಅಜ್ಜರ ಬಂದು ಮಾಡಿಸ್ರು ನನ್ನ ಹತ್ರ, ಅಭಿಮಾನಿ ದೇವ್ರುಗಳು. ಖುಷಿ ಆಯ್ತು. ಸೊ ಎಲ್ಲ ಹೋಗ್ತೀವಿ ನೆಕ್ಸ್ಟ್ ಇಲ್ಲಿ ನಾವು ಸ್ಕೂಲ್ಗೆ ಹೋಗೋ ದಾರಿನೂ ಇದೆ. ನಾನು ಸ್ಕೂಲ್ಗೆ ಹೋಗೋ ದಾರಿ. ನಿಮ್ಮ ಸ್ಕೂಲ್ ತೋರಿಸ್ತೇವಾಗ? ನಮ್ಮ ಓದಿ ಸ್ಕೂಲ್ ತೋರ್ಸಂತೆ ಬನ್ನಿ. 8ನೇ ಕ್ಲಾಸ್ ಫೇಲ್ ಆಗಿ ಸ್ಕೂಲ್ ತೋರ್ಸ್ರು ಬನ್ನಿ. ನಮ್ಮಮ್ಮ ಪಾಸ್ ಆದ. ಅವಾಗ ನಮ್ಗೆ ಕ್ಲಾಸ್ ಟೀಚರ್ ಆಗಿದ್ದವರು, ಇವಾಗ HM ಆಗಿದ್ದಾರೆ. ಓಕೆ ಬನ್ನಿ ಹೋಗೋಣ ಇವಾಗ ಅಲ್ಲಿಗೆ. ಇದು ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್. ಗೈಸ್ ನಾನು ಹುಟ್ಟಿದಂತ ಹಾಸ್ಪಿಟಲ್ ಯಾವ್ದು ಗೊತ್ತಾ? ಇದೆ ಗೈಸ್, ಇಲ್ಲೇ ನಾನು ಹುಟ್ಟಿದ್ದು. ಅವಾಗ ಚಿಕ್ಕದಾಗಿತ್ತು, ಇವಾಗ ಎಷ್ಟು ದೊಡ್ಡದಾಗಿದೆ. ಇವಾಗ ದೊಡ್ಡದಾಗ್ಬಿಟ್ಟಿದೆ ಗೈಸ್. ಕಾಲೇಜ್ ಬೇರೆ ಆಗ್ಬಿಟ್ಟಿಯಲ್ಲ? ಕಾಲೇಜ್ ಇದೆ ಪಕ್ಕದಲ್ಲಿ. ಓ, ಅಲ್ಲಿ ಪಕ್ಕದ ಕಾಲೇಜ್ ಆಗ್ಬಿಟ್ಟಿದ್ಯಾ? ಅವಾಗ ಫುಲ್ಲು ಜಾಗನೆಲ್ಲ ಖಾಲಿ ಇದೆ, ಚಿಕ್ಕ ಹಾಸ್ಪಿಟಲ್ ಅವಾಗ. ಇವಾಗ ದೊಡ್ಡದಾಗಿದೆ. ಸೊ ಗೈಸ್ ಹೆಂಗ್ ಗೊತ್ತಾ, ನಾನು ಹಾಸ್ಪಿಟಲ್ ನೋಡಿಲ್ಲ, ಹುಟ್ಟಿದ ಹಾಸ್ಪಿಟ್ಲ್ ಇವತ್ತು ಫಸ್ಟ್ ಟೈಮ್ ನೋಡಿರೋದು. ಹುಟ್ಟಿದ್ದೆ ಹಾಸ್ಪಿಟ್ಲಲ್ಲಿ. ಇಂಥ ಪ್ರತಿಭೆ ಹುಟ್ಟಿರೋದು, ಈ ಮಹಾನ್ ಕಲಾವಿದ ಹುಟ್ಟಿರೋದು ಇದೇ ಹಾಸ್ಪಿಟ್ಲಲ್ಲಿ. ಸೊ ಸೂಪರ್ ಆಗಿದೆ. ಅವಾಗ ಹಿಂಗೆ ಹಾಸ್ಪಿಟ್ಲ್ ಬೇರೆ ಚೇಂಜ್ ಮಾಡಿದಾರ? ಹೊಡೆದಾಕ್ಬಿಟ್ಟು ಕಟ್ಟಿದ್ದಾರೆ. ಅವಾಗ ಚಿಕ್ಕದಾಗಿತ್ತು. ನಾವೆಲ್ಲ ಸ್ಕೂಲಿಗೆ. ಚೈತ್ರ ಹುಟ್ಟಿದ್ದಿಲ್ಲನಾ? ಚೈತ್ರ ಹುಟ್ಟಿದ್ ಬೇರೆ ಹಾಸ್ಪಿಟ್ಲ್, ಬೆಂಗಳೂರಾ? ಬಿಡದಿ. ಸೊ ನಾವು ಹುಟ್ಟಿದ್ದಿಲ್ಲ. ಅವಳು ಹುಟ್ಟಿದ್ದು ಮಠ ಮಧ್ಯಾಹ್ನ 1 ಗಂಟೆಲಿ, ನೀನು ಇಟ್ಟಿದ್ದು ಮಧ್ಯರಾತ್ರಿ 1 ಗಂಟೆ 10 ನಿಮಿಷದಲ್ಲಿ. ಪಾರ್ಕ್ ನೋಡ್ರಿ ಪಕ್ಕದಲ್ಲಲ್ವಾ? ಚೆನ್ನಾಗಿ ಕಾಲೇಜ್ ಇದೆ ಪಕ್ಕದಲ್ಲಿ. ಸೂಪರ್ ಗೈಸ್, ಇದೇ ಹಾಸ್ಪಿಟ್ಲ್ ಹುಟ್ಟಿದ್ದು ನಾನು. ಖುಷಿ ಆಯ್ತು ನೋಡಿ. ನಾನು ನೋಡಿರ್ಲಿಲ್ಲ, ನಾನು ನೋಡ್ದಂಗೆ ಆಯ್ತು ಹೆಂಗೋ. ಏನ್ ಬೇಕು? ಫೋಟೋ ಬೇಕು. ತಗೊಳ್ಳಿ. ಹಾಯ್. ನನ್ನ ಜೊತೆ ತೆಗೆಸ್ಕೊಂಡು ಗೈಸ್ ನಮ್ಮಂಗ ಫ್ಯಾನ್ಸ್ ಆಗ್ಬಿಟ್ರ ಗೈಸ್ ಎಲ್ರು. ನೋಡ್ರ ಸಾಂಗ್ ನೋಡಿ ನಂದು, ಚೂರೇ ಚೂರು ಬಲಗಾಯ ಇಟ್ಟು ಬರಮ್ಮ. ನೋಡಿಲ್ವಾ? ಎಲ್ಲರೂ ತೆಗೀರಿ, ಫೋನ್ ತೆಗೀರಿ, ನಿಮ್ದು ಯೂಟ್ಯೂಬ್ ತೆಗೀರಿ ಗೈಸ್. ನಾನು ಸಾಂಗ್ ನೋಡಿಲ್ಲ ಅಂತ ನಾನು ಫ್ಯಾನ್ ಅಂತೀರ. ನಾನು ಸಾಂಗ್ ನೋಡಿ ನೀವು. ಆಯ್ತು, ಯೂಟ್ಯೂಬ್ ತೆಗೀರಿ, ಇದೇ ಸಾಂಗು ನೋಡಿ. ಓಕೆನಾ? ಲೈಕ್ ಮಾಡಿ. ಓಕೆನಾ? ಬಂತ ನಿಮ್ಗೂ ಚೂರೇ ಚೂರು ಅಂತ ಬಂತಾ? ಚೂರೇ ಚೂರು ಇವಾಗ ನೋಡ್ತಾವ್ರೆ. ನೋಡಿ. ಓಕೆನಾ? ನೋಡ್ಬಿಟ್ಟು ನನಗೆ ಹೇಳಿ, ಕಮೆಂಟ್ ಮಾಡಿ, ನಾನು ನೋಡ್ತೀನಿ. ಬಾಯ್. ಇದು ನಮ್ಮ ಅಮ್ಮ ಅವರ ಸ್ಕೂಲ್ ಅಂತೆ. ನಮ್ಮ ಸ್ಕೂಲ್ ಹೆಂಗಿದೆ? ಇಲ್ಲ, ಆಫ್ ಆಯ್ತು. ನಮ್ಮ ಗೌರ್ಮೆಂಟ್ ಅಂದ್ರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಅಂತ ಏನ್ ಹೇಳ್ತೀವಿ, ಇದು ಹೈಸ್ಕೂಲ್. ನೋಡಿ ಗೈಸ್, ಇದು ಸ್ಕೂಲ್ ನಮ್ಮ ಬೇರೆ ತರನೇ ಇತ್ತು. ಇವಾಗ ಅಪ್ಡೇಟ್ ಮಾಡಿದ್ದಾರೆ ಸ್ಕೂಲ್. ಇವಾಗ ತುಂಬಾನೇ ಇಂಪ್ರೂವ್ ಮಾಡ್ಬಿಟ್ಟಿದ್ದಾರೆ. ಚೆನ್ನಾಗಿದೆಯಲ್ಲ? ಅವಾಗ ತುಂಬಾ ಗಿಡ ಮರ. ನಿನ್ನ ತಮ್ಮ ಓದಿದ್ಯಾ ಸ್ಕೂಲಾ? ಇದೇ ಸ್ಕೂಲಲ್ಲಿ. ಇದು ಸೇಮ್ ಸ್ಕೂಲ್? ಸೇಮ್ ಸ್ಕೂಲೇ. ಸುತ್ತಮುತ್ತ ಹಳ್ಳಿಗಳಲ್ಲಿ ನಮ್ಮ ಫ್ರೆಂಡ್ಸ್ಗಳು ತುಂಬಾ ಜನ ಇದ್ದಾರೆ. ಓಕೆ, ಇದು ನಮ್ಮ ಸ್ಕೂಲ್. ಸೊ ಗೈಸ್ ಒಳಗೆ ಹೋಗಕ್ಕಾಗಲ್ಲ ಕಂಡ್ರೆ, ಒಳಗಡೆ ಸುಮ್ಮನೆ ಯಾಕೆ ಬೇಕು, ಕ್ಲಾಸ್ ನಡೀತಿರುತ್ತೆ. ನಾವು ಯಾಕೆ ಹೋಗ್ಬಿಟ್ಟು ಒಳಗಡೆ ಡಿಸ್ಟರ್ಬ್ ಮಾಡಬೇಕು. ಇದ್ರೆ ಅಮ್ಮ ಓದಿ ಸ್ಕೂಲ್ ಚೆನ್ನಾಗಿದೆಯಲ್ಲ ಅಮ್ಮ? ಏನಿದು? ಇದು ನಮ್ಮ ಸ್ಕೂಲು, ಹಳೆ ಸ್ಕೂಲು. ಇದಾ? ಸ್ಕೂಲ್ ಇದು. ಮಿಡ್ಲ್ ಸ್ಕೂಲು. 5, 6, 7 ಇಲ್ಲೇ ಓದಿದ್ದು. ನೋಡಿ ಸ್ಕೂಲ್ ಹೆಂಗಾಗ್ಬಿಟ್ಟಿದೆ. ಬಾ ಒಳಗೆ ಬಾ ನೋಡೋಣ.
ನಿಮ್ಮ ಸ್ಕೂಲ್ ಒಳಗೆ ಹೋಗೋಣ ಬಾಮ್ಮ. ಇವಾಗೆಲ್ಲ ಅಲ್ಲಿ ಸುತ್ತಾಗ್ಬಿಟ್ಟಿದೆಯಲ್ಲ. ಹ್ಞೂ ಇದು ಮಿಡಲ್ ಸ್ಕೂಲ್ ಅಂತ ಗೈಸ್. ಇದು ನಮ್ಮ ಅಂದರೆ ಹೈಸ್ಕೂಲ್ ಬೇರೆ ಮಿಡಲ್ ಸ್ಕೂಲ್ ಬೇರೆ ಅಂತ ಇರುತ್ತಲ್ಲ ಆ ಥರ ಇದು ಮಿಡಲ್ ಸ್ಕೂಲು. ಸೊ ಮಿಡಲ್ ಸ್ಕೂಲ್ ನೋಡಿ ಗೈಸ್ ಯಾವ ಥರ ಆಗ್ಬಿಟ್ಟಿದೆ. ಅಯ್ಯೋ ಹೆಂಗೆ ಹೋಗೋದು ಇಲ್ಲಿಗೆ? ಇದು ಗಣೇಶನ ದಿನ ಒಬ್ಬೊಬ್ರು ಪೂಜೆ ಮಾಡಬೇಕಿತ್ತು ಕ್ಲೀನ್ ಮಾಡಿ. ಇಲ್ಲ ಗ್ರೂಪ್ ಅಂತ ಮಾಡ್ತಿದ್ರು. ಹಾಂ 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 ಒಬ್ಬೊಬ್ರು ಗ್ರೂಪ್ಗಳು ಗುಡ್ಸೋದು ಕ್ಲೀನ್ ಮಾಡೋದು ದೇವಸ್ಥಾನ ಕ್ಲೀನ್ ಮಾಡಿ ಯಾರೋ ಪಾಪ ಹೂವೆಲ್ಲ ದೇವಸ್ಥಾನ ಇದು ನೀವು ಒಟ್ಟು ಬೆಳೆದಿದ್ದು ನಾವು ಅವಾಗ ಸ್ಕೂಲಲ್ಲಿ ನೋಡಿ ಗೈಸ್ ದೇವಸ್ಥಾನ. ಮಾಡಿದ್ದು ಅವಾಗ ನಾವು ಓದ್ತಿರ್ಬೇಕಾದ್ರೆ ದೇವ್ರು ಇಟ್ಬಿಟ್ಟಿದ್ದು. ನೀವು ನಾವು ಓದ್ತಿದ್ವಲ್ಲ ಅವಾಗ ಇಟ್ಟಿದ್ದು ದೇವ್ರು ಇದನ್ನ ಗಣೇಶನ ಏನೋ ಗೊತ್ತಿಲ್ಲ. ಆಮೇಲೆ ಒಟ್ಟಿಗೆ ಇದೆಲ್ಲ ಕಟ್ಟಿದ್ದು ಅವಾಗಲೇ. ವಿನಾಯಕ ಇದು ನಿಮ್ಮ ಪ್ಲೇಯಿಂಗ್ ಏರಿಯಾನೇ ಇದು? ಇದೆಲ್ಲ ಮುಂದ್ಗಡೆ ಪ್ರೇಯರ್ ಮಾಡೋ ಜಾಗ. ಹಿಂದಕ್ಕೂ ಐತೆ ಜಾಗ. ಹಾಂ ಗ್ರೌಂಡು ಗ್ರೌಂಡ್ ಹಿಂದಕ್ಕಿತ್ತು. ಇದು ಮುಂದ್ಗಡೆ ಒಳಗಡೆ ಬರೋ ಜಾಗ ಇದು. ಓ ನಿಮ್ಮ ಮನೆಯಿಂದ ನೀವು ನಡ್ಕೊಂಡ್ ಬರ್ತೀವಿ ಇಲ್ಲಿವರೆಗೂ? ನಡ್ಕೊಂಡ್ ಬಂದಿದ್ದು. ಎಷ್ಟು ಕಿಲೋಮೀಟರ್ ಇರುತ್ತೆ ನಿಮ್ಮ ಮನೆಯಿಂದ ಇಲ್ಲಿಗೆ? 3 ಕಿಲೋಮೀಟರ್ ಆಗುತ್ತೆ. ವಾಕಲ್ಲಿ ಬರ್ತಿದ್ದೆ ಯಾವಾಗಲೂ? ಒಂದೊಂದ್ಸಲಿ ಅವಾಗ ಬಸ್ ಕಮ್ಮಿ. ಬಸ್ ಬರ್ತಿತ್ತು ನೋಡಿ ಗೈಸ್ ಅವಾಗ ಕಟ್ಟಿದ್ದು ನೋಡಿ ಇನ್ನೂ ಹಂಗೆ ಇದೆ ಗಟ್ಟಿಗಿದೆ. ಏನೂ ಆಗಿಲ್ಲ ಇನ್ನೂ ಸ್ಕೂಲ್ ಇದು ನೋಡಿ ಎಲ್ಲ ಪಾಳು ಬಿದ್ದುಬಿಟ್ಟಿದೆ ಸ್ಕೂಲ್ ಹೆಸರು ಸರ್ಕಾರಿ ಪದವಿ ಪೂರ್ವ ಪ್ರಾಥಮಿಕ ಪಾಠಶಾಲೆ ಬೈರ್ಮಂಗ್ಳೂರ್ ಸ್ಕೂಲ್ ಇದು. ಸೊ ಇಲ್ಲೆಲ್ಲ ಎಲ್ಲ ಅಮ್ಮ ನೀವು ಓದಿ ಬಂದು ಬೆಂಚಲ್ಲಿ ಹಂಗೆ ನೋಡಮ್ಮ, ಬೆಂಚ್ಗಳಲ್ಲಿ ಹಂಗೆ ಇದೆ. 7ನೇ ಕ್ಲಾಸಲ್ಲಿ ಇಲ್ಲೇನಾ? ಹಾಂ 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 ಯಾಕೆ ಗೈ ನಾನು ಅದಕ್ಕೆ ನೋಡಿ ಗೈ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ನಾನು ಕಲ್ತ್ಬೇಕು ಯಾಕೆ ನಮ್ಮ ಅಮ್ಮ ಹಂಗಂತ ನಾನು ಹಂಗೇನೆ. ನನಗೆ ಜಾಸ್ತಿ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್. ಅಂದ್ರೆ ಆಟಗಳು ಜಾಸ್ತಿ ಆಡ್ತಿದ್ನಲ್ಲ ನಾನು ಜಾಸ್ತಿ ಸ್ಕೂಲ್ ಪಾಠಕ್ಕೆ ಅಟೆಂಡ್ ಆಗ್ತಿರ್ಲಿಲ್ಲ. ಯಾವಾಗ ನನ್ನ ಹೆಸರು ಕರೆದಾಗೆಲ್ಲ ನಾನು ಗ್ರೌಂಡ್ ಅಲ್ಲಿ ಇರ್ತಿದ್ದೆ. ಒಂದು ಶಾರ್ಟ್ ಪುಟ್ಟು ಇಲ್ಲ ಡಿಸ್ಕೋ ಇಲ್ಲ ಕಬಡ್ಡಿ ಬರೀ ಆಟದಲ್ಲೇ ಇರ್ತಿದ್ದೆ ನಾನು. ಅಮ್ಮ ಸೇಮ್ ನಾನು ಕೂಡ ಓದೋದ್ರಲ್ಲಿ ಬ್ಯಾಕು. ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ನಂಬರ್ 1 ನಾನು ಟಾಪರ್ ಇರ್ತಿದ್ದೆ ಅವಾಗ ಮುಂದೆ ಇರ್ತಿದ್ದೆ. ನನ್ನ ಅಟೆಂಡೆನ್ಸ್ ರುದ್ರಾಣಮ್ಮ ಎಲ್ಲಿ ಹಿಂದೆಗಡೆ ಗ್ರೌಂಡ್ ಅಲ್ಲಿ. ರುದ್ರಾಣಮ್ಮ ಹೆಸರು ರುದ್ರಾಣಮ್ಮ ಅಂತ. ನನ್ನ ಸ್ಕೂಲಲ್ಲಿ ಇರೋದೆಲ್ಲ ರುದ್ರಾಣಮ್ಮ ಅಂತಾನೆ. ಸ್ಕೂಲ್ಗೆ ಅಷ್ಟೇ ಸೀಮಿತವಾಗಿತ್ತದು. ಹೊರಗಡೆ ಬಂದ್ರೆ ನನ್ನ ಹೆಸರು ನೇತ್ರ. ಅದ್ರ ಮೀನಿಂಗ್ ಗೊತ್ತಾ ನಿಂಗೆ? ರುದ್ರಾಣಮ್ಮ ಅಂದ್ರೆ ರಣ ರಾಕ್ಷಸಿ. ಅದು ರಾಕ್ಷಸಿ ಗೈಸ್. ನಮ್ಮಮ್ಮ ನಿಜವಾಗ್ಲೂ ಸ್ವಲ್ಪ ಸಾಫ್ಟ್ ಆಗೋರು ಅಷ್ಟೇ. ಇದು ಬಿ ಸೆಕ್ಷನ್ ಗೈಸ್. ಇಲ್ಲಿ ನೋಡಿ ಗೈಸ್ ಎಲ್ಲ ಹೊಡೆದು ಬಿಸಿ ಚಿತ್ರಾನ್ನ ಮಾಡಪ್ಪ ಸ್ಕೂಲ್ನೇನೆ. ಇದು ಬೋರ್ಡ್ ನೋಡು, ಅದೇ ಬೋರ್ಡ್ ಇನ್ನೂ ಹಂಗೆ ಇದೆಯಲ್ಲ. ಇಲ್ಲೇನಾ? ಇದು ಸ್ಕೂಲ್ ಗೈಸ್. 6ನೇ ಕ್ಲಾಸು. ಚೆನ್ನಾಗಿದೆ ಸ್ಕೂಲು. ಸವಿ ನೆನಪು ಸಾವಿರ ನೆನಪು. ಈ ಗೌರ್ಮೆಂಟ್ ಸ್ಕೂಲ್ ಹೋದ್ರೆ ಇದೆ ಗೈಸ್ ಅಂತ ಸವಿ ನೆನಪು ಸಾವಿರ ನೆನಪು. ನಿಜವಾಗ್ಲೂ ನೆನಪುಗಳು ಸಿಕ್ಕಾಪಟ್ಟಿರುತ್ತೆ ಸ್ಕೂಲ್ಗಳಲ್ಲಿ ಓದ್ಬೇಕಾರೆ. ಇದು 6th ಸ್ಟ್ಯಾಂಡರ್ಡ್ ಅಂತೆ. ಈ ಕ್ಲಾಸ್ ರೂಮ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಏನು? ಕೋಡಹಳ್ಳಿಯಿಂದ ಮಂಜುಳಾ ಅಂತ ಒಬ್ಳು ನನ್ನ ಫ್ರೆಂಡ್ ಬರ್ತಿದ್ಲು. ಇಲ್ಲೇ ಪಕ್ಕದಲ್ಲಿ ಇದೆ ಕೋಡಹಳ್ಳಿ ಅಂತ. ನಾನ್ ಸಪರೇಟ್ ಆಗಿ ಊಟ ಮಾಡ್ತಿದ್ದೆ. ನಾನು ಯಾರ ಜೊತೆ ಕೂತ್ಕೊಂಡು ಊಟ ಮಾಡ್ತಿರ್ಲಿಲ್ಲ. ಹಾಗೆ ನಾವು ಲಿಂಗಾಯ್ತರು ಯಾರ ಜೊತೆಲೂ ತಿನ್ಬಾರ್ದು. ಮನೆಯಲ್ಲದು ತಲೆಯಲ್ಲಿ ಇತ್ತಲ್ಲ. ಸಪರೇಟ್ ಆಗಿ ಎಲ್ಲರೂ ಕೂತ್ಕೊಳ್ಳೋರು ಶೇರ್ ಮಾಡ್ಕೊಂಡು ತಿನ್ನೋರು. ನನ್ ನೀನ್ ತಗೋ ನನ್ ತಗೋ ಅಂತ. ನಾನು ಮಾತ್ರ ಸಪರೇಟ್ ಆಗಿ ಏನ್ ತತ್ತಿದ್ದೆ ಇಡ್ಲಿ ಮಾಮೂಲಿ ಹೋಟ್ಲಲ್ಲಿ ಮಾಡ್ತಿದ್ರಲ್ಲ ಇಡ್ಲಿ ಪಡ್ಲಿ ತಗೊಂಡ್ಬರ್ತಿದ್ದೆ. ಪಾಪ ಎಲ್ಲರೂ ಆಡ್ಕೊಳ್ಳೋರು. ನಾನು ಕೊಡ್ತಿರ್ಲಿಲ್ಲ, ನಾನು ಇಸ್ಕೊತಿರ್ಲಿಲ್ಲ. ಒಂದ್ಸತಿ ಏನ್ ಮಾಡ್ಬಿಟ್ಲು ಅವಳು ಮಂಜುಳಾ ಅನ್ನೋಳು ಕೈಮಾ ಉಂಡೆ ಅಂತ ಮಾಡ್ಕೊಂಡ್ಬಂದು ಸೊಪ್ಪಲ್ಲಿ. ನನ್ಗೊತ್ತು ಗೊತ್ತಿರ್ಲಿಲ್ಲ. ಕೈಮಾ ತಗೋ ಅಂತ ಪಕ್ಕದಲ್ಲಿ ಕುತ್ಕೊಂಡು ಕೊಟ್ಲು. ನಾನು ಬೇಡ ಅಂದ್ರೆ ಸೊಪ್ಪಲ್ಲಿ ಮಾಡಿ ಸೊಪ್ಪು ತಗೊಂಡು ನಾನು ಸೊಪ್ಪು ತರ ಕಾಣ್ತಲ್ಲ ನೋಡ್ತಾನೆ ಇದ್ದೀನಿ. ಆಮೇಲೆ ಪಕ್ಕದಲ್ಲಿ ಇನ್ನೊಬ್ರು ಯಾರೋ ಹೇಳಿದ್ರು ಅವಾಗ, ಅವ್ರು ಲಿಂಗಾಯ್ತು ಕಣೆ ತಿನ್ನಲ್ಲ, ತಿನ್ನಿಸ್ಬಾರ್ದು, ಪಾಪ ಬಂದ್ಬಿಡುತ್ತೆ, ತಿನ್ನಿಸ್ಬಾರ್ದು, ಚಿಕನ್ ಮಟನ್ ಎಲ್ಲ ತಿನ್ನಿಸ್ಬಾರ್ದು ಅವ್ರಿಗೆ ಅಂತ. ಆಮೇಲೆ ಪಾಪ ಅವಳು ದೂರ ಹೊರಟೋಗ್ಬಿಟ್ಲು. ಈ ರೂಮಲ್ಲಿ ನಡೆದಿದ್ದ ಘಟನೆ ಅದು. ಅದೊಂದು ಚೆನ್ನಾಗಿ ನೆನಪೈತಿ. 6ನೇ ತರಗತಿಯಲ್ಲಿ ಇದ್ದಾಗ ಸೈನ್ಸ್ ಇಲ್ಲಿ ಸೈನ್ಸ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ರ ನೀವು? ಎಲ್ಲ ನೋಡಿ ಗೈಸ್ ಚಿಂದಿ ಚಿತ್ರಾನ್ನ ಆಗೋಗ್ಬಿಟ್ಟಿದೆ, ಪಾಳು ಬಿದ್ದೋಗ್ಬಿಟ್ಟಿದೆ ಸ್ಕೂಲೆಲ್ಲ. ಇದೆಲ್ಲ ಮತ್ತೆ ರಿನೋವೇಟ್ ಮಾಡ್ಬೋದು. ಯಾರು ಬಂದು ಯೂನಿವರ್ಸಿಟಿ ತಗೊಂಡು ಈ ಸರ್ಕಾರಿ ಚಿಕ್ಕ ಮಕ್ಕಳುಗಳು ಯಾರಿಗೆ ದುಡ್ಡುಗಳು ಇರಲ್ಲ ಮನೆಯಲ್ಲೆಲ್ಲ ಬಡವರು ಇರ್ತಾರೆ, ಸೊ ಇವೆಲ್ಲ ಹೆಲ್ಪ್ ಆಗುತ್ತೆ ಗೈಸ್. ನೋಡಿ ಕಿಡ್ನಿ, ಅಯ್ಯೋ ಕಿಡ್ನಿ. ನಾನು ಫಸ್ಟ್ ಬಂದಿದ್ದು 5ನೇ ಕ್ಲಾಸ್ 5ನೇ ತರಗತಿ ಇದಾ ನೋಡಿ 5th ಸ್ಟ್ಯಾಂಡರ್ಡ್ ನಾವು ಮುಂದೆ ಹೆಂಗಿತ್ತು ಅವಾಗ. ಇದು ದೊಡ್ಡ ಕಾಣಿಸೋದು ನಮ್ಗೆ. ಇಲ್ಲಿಂದ ಅಲ್ಲಿ ಗಂಟ ಹೋಗ್ಬೇಕಲ್ಲ, ಹಿಂಗ್ ಹೋಗ್ಬಿಡ್ತೀವಿ. ಅವಾಗ ನೀನ್ ಚಿಕ್ಕದಾಗಿದೆ ಅದಕ್ಕೆ ದೊಡ್ಡದಾಗ ಕಾಣಿಸ್ತಿತ್ತು, ನೀನ್ ದೊಡ್ಡದಾಗಿ ಅದಕ್ಕೆ ಚಿಕ್ಕದಾಗ ಕಾಣಿಸ್ತಿದೆ. ಅಷ್ಟೇ ಈ ಸ್ಕೂಲ್ ಮುಗೀತು ಗೈಸ್. ಮಾಡ್ಬೇಕು ನಮ್ಮ ಯಾರು ಇದು ಯಾಕಂದ್ರೆ ಯಾರೋ ವ್ಲಾಗ್ ನೋಡ್ತಿದ್ರೆ ಇದನ್ನ ಒಂದ್ಸಲಿ ನೋಡಿ ಯೋಚನೆ ಮಾಡಿ ಇದನ್ನ ಫುಲ್ ಮತ್ತೆ ರಿನೋವೇಟ್ ಮಾಡಿ ಮತ್ತೆ ಮಕ್ಕಳನ್ನ ತರಿಸಿ ಮತ್ತೆ ಒಂದ್ಸರಿ ಬೆಳ್ಕೋದಲ್ಲ ಸ್ಕೂಲ್ನ. ಯಾಕೆ ಸುಮ್ಮನೆ ಬಿಟ್ಟಿದ್ರೆ ಗೊತ್ತಾಗ್ತಿಲ್ಲ ನೋಡಿ. ನಿಮ್ಗೆ ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು. ಇಲ್ಲಿ ನಾನಿದ್ದಾರೆ ಪೊಲಿಟಿಷಿಯನ್ ಕೂಡ ಅವ್ರು ಮಾಡ್ಬೇಕು ಇವೆಲ್ಲ.
ಟೊಯೋಟಾದವರು ತುಂಬಾ ಹೆಲ್ಪ್ ಮಾಡ್ತಾರೆ ಮಕ್ಕಳಿಗೆ. ಹಾಂ 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 ಬಿಸಿ ಊಟ ಕೊಡ್ತಾರೆ, ಹಾ. ಊಟಗಳ ಸೌಲಭ್ಯ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಅಡಿಗೆ ಮಾಡ್ತಾರಲ್ಲ, ಹಾ, ಹಾ, ಹಾ. ಬಿಕ್ಕಿರುತ್ತಲ್ಲ ಬಿಸಿ ಬಿಸಿಯಾಗಿದ್ದಾಗೆ ತಂದು ಕೊಡ್ತಾರೆ. ಓಕೆ. ಆಮೇಲೆ ವರ್ಷಕ್ಕೊಂದ್ಸತಿ ಯೂನಿಫಾರ್ಮ್ ಕೊಡ್ತಾರೆ, ಶೂಸು, ಬ್ಯಾಗ್ಸ್, ಪ್ರತಿಯೊಂದು ಬುಕ್ಸ್. ಆಮೇಲೆ ಎಷ್ಟೊಂದು ಗೌರ್ಮೆಂಟ್ ಸ್ಕೂಲ್ಗಳನ್ನ ಅವರು ಕಟ್ಟಿಸ್ಕೊಟ್ಟಿದ್ದಾರೆ. Okay. ರೋಡಲ್ಲಿ ನಾನು ತೋರಿಸ್ತಿದ್ದೆ ನಿಮ್ಗೆ. ಇದು ನಮ್ಮ ಅಮ್ಮ ಅವರ ಓದಿ ಬೆಳೆದಿರೋ ಸ್ಕೂಲ್ ಇದು. ಸೊ ಹಿಂಗಾಗಿದೆ ಇವಾಗ. ನೀವು ಕೇಳ್ಬೇಕು ಅನ್ಕೊಂಡಿ ಬೈಲಿ. ಹೇಳಪ್ಪ. ಇವಾಗ ನಿನಗೆ ಏನಕ್ಕೆ ಬರೀ 8ನೇ ಕ್ಲಾಸ್ಗೆ ಓದ್ಬೇಕು ಅನ್ನಿಸ್ತು, ಕಾಲೇಜ್ಗೆ ಹೋಗ್ಬೇಕು, ಏನಾದ್ರು ಜಾಸ್ತಿ ಓದ್ಬೇಕು ಅಂತ ನಿಂಗೆ ಅನ್ಸಿಲ್ವಾ? ಏನ್ ಗೊತ್ತಾ, ಓದ್ಬೇಕು ಅಂತ ಅಂದ್ರೆ ಓದಿನ ಬಗ್ಗೆ ನನಗೆ ಆಸಕ್ತಿ ಕಮ್ಮಿನೇ. ಸುಳ್ಳು ಯಾಕೆ, ಓದಿನ ಬಗ್ಗೆ ಆಸಕ್ತಿ ಕಮ್ಮಿ, ನನ್ಗೆ ಆಟದ ಬಗ್ಗೆ ಆಸಕ್ತಿ ಜಾಸ್ತಿ. ಆಮೇಲೆ ಅವಾಗ ಹಳ್ಳಿ ಸೌಲಭ್ಯಗಳು ಕಮ್ಮಿ, ಓಡಾಟಕ್ಕೆ ಸೌಲಭ್ಯ ಇವಾಗಿದ್ದಂಗೆ ಇದ್ಬಿಟ್ಟಿದ್ರೆ ಅದಕ್ಕೆ ಕಥೆನೇ ಬೇರೆ ಇರ್ತಿತ್ತು. ಆವಾಗ ಓಡಾಟ ಕಮ್ಮಿ, ಓಡಾಟಕ್ಕೆ ಅಂದರೆ ಬಸ್ಗಳು ಇರಲಿಲ್ಲ, ಟೈಮಿಂಗ್ ಸರಿಯಾಗಿ ಅಷ್ಟೇ ಬರ್ತಿತ್ತು. ಅಂಚಿಪುರ ಮತ್ತು ಹೊಸೂರು ಬಸ್ ಅಂತ ಬರ್ತಿತ್ತು, ಅಂಚಿಪುರ ಬಸ್ ಅಂತ ಬರ್ತಿತ್ತು. ಒಂದು 2-3 ಟೆಂಪೋಗಳು ಬರ್ತಿದ್ದವು, ವ್ಯಾನ್ಗಳು. ಟೈಮಿಗೆ ಸರಿಯಾಗಿ ಅಷ್ಟೇ ಬರೋವು. ಆ ಟೈಮಿಗೆ ಬಂದರೆ ಬರಬೇಕಿತ್ತು, ಇಲ್ಲಾರು ನಡ್ಕೊಂಬರ್ಬೇಕಿತ್ತು. ಅಲ್ಲ ಅಕಸ್ಮಾತ್ ಮತ್ತೆ ನಿಂಗೆ ಓದ್ಬೇಕು ಅನ್ನೋ ಓದ್ತೀನಿ ಅದೇನೋ ಗಾದೆ ಹೇಳ್ತಾರೆ, ಹಂಗಾಯ್ತದ ಗಾದೆ. ಬೇಡವಾ? ಓದಲ್ಲ ಹಂಗಂದ್ರೆ ಏನು? ಸಂಸಾರನ ಓದ್ತೀನಿ. ನಮ್ಮ ಅಮ್ಮ ಸಂಸಾರನೇ ಓದ್ತಾರೆ ನೋಡಿ. ಓದಿಸಿ ಅಂದ್ರೆ ಅಮ್ಮ ಓದಲ್ಲ ಅಂತಾರೆ. ನಮಗೆ ಓದಿಸೋಗಿ ನಮ್ಮ ಅಪ್ಪ ಇದ್ರು ನಂಗೆ ಓದಿಸ್ತಾರೆ, ನಾನು ಓದಿಲ್ಲ. ನಮ್ಮಮ್ಮ ನಂಗೆ ಓದಲ್ಲ ಅಂತೆ. ಸೊ ಬನ್ನಿ ಆಯ್ತು ಹೋಗೋಣ. ಸುಮಾರು ಒಂದು 18 ವರ್ಷ ನಮ್ಮಪ್ಪ ನಮ್ಮಮ್ಮ ಈ ಜಾಗದಲ್ಲಿ ಗುಡಿಸ್ಲಾಕೊಂಡಿದ್ರು. ಇಲ್ಲಿ ಗೈಸ್ ನಮ್ಮ ಅಜ್ಜಿ ಮತ್ತು ನಮ್ಮ ತಾತ ಈ ಜಾಗದಲ್ಲಿ ಸುಮಾರು ವರ್ಷ ಅಂತೆ ಗೈಸ್, ಸುಮಾರು ವರ್ಷ ಇಲ್ಲೇನೆ ಗುಡ್ಸ್ಲಾಕೊಂಡು ಹೋಟ್ಲು ಮಾಡ್ಕೊಂಡು ಜೀವನ ಮಾಡ್ತಿದ್ವಿ ಇಲ್ಲಿ. ಬೆಳೆದಿದ್ದೆಲ್ಲ ಈ ಜಾಗದಲ್ಲಿ. ಸೊ ಅದಾದ್ಮೇಲೆ ಇಲ್ಲಿ ದುಡ್ಡು ಮಾಡ್ಕೊಂಡವರು ಅಲ್ಲೋಗಿ ಜಾಗ ತಗೊಂಡು 300 ರೂಪಾಯಿ ಜಾಗ ಕೊಟ್ಟು ಜಾಗ ತಗೊಂಡು ಮನೆ ಕಟ್ಸಿರೋದು. ಇಟ್ಸ್ ಎ ಗ್ರೇಟ್ ಥಿಂಗ್ ಗೈಸ್. ಅಲ್ಲಿಂದ ಇಲ್ಲಿ ಗಂಟನೇ ಇತ್ತು ಗುಡಿಸ್ಲು, ಹೋಟ್ಲು ಇತ್ತಂತೆ. ನಾವು ಜೀವನ ಮಾಡಿದ್ದೀವಿ. ಬೇರೆ ಏನೇನಿತ್ತು ಅವಾಗ? ಇದು ಒಂದು ಫೇಮಸ್ ಸಕ್ಕರೆ ಫ್ಯಾಕ್ಟರಿ ಇದು. ಇಲ್ಲ ಸಕ್ಕರೆ ಫ್ಯಾಕ್ಟರಿ ಇನ್ನು ಹಂಗೆ ಸಕ್ಕರೆ ಫ್ಯಾಕ್ಟರಿ ಇನ್ನು ಹಂಗೆ ಇದೆಯಾ? ಹೋಗ್ಬಿಟ್ಟಿದೆ ಈಗೆಲ್ಲ. ಏನೋ ಬೇರೆ ಮಾಡ್ಕೊಂಡಿದ್ರಲ್ಲ ಅವಾಗ ಒಂದು ಸ್ವಲ್ಪ ಗೊತ್ತಿಲ್ಲ. ಸಕ್ಕರೆ ಫ್ಯಾಕ್ಟರಿ ಅಂತ ಇದು, ಹಳೆ ಸಕ್ಕರೆ ಫ್ಯಾಕ್ಟರಿ. ತುಂಬಾ ಚೆನ್ನಾಗಿ ರನ್ನಿಂಗ್ ಇತ್ತು ಅವಾಗ. ಏರಿಯಾದಲ್ಲೆಲ್ಲ ಕಪ್ಪು ಇಲ್ಲೇ ಬರ್ತಿತ್ತು ಇದೇ ಫ್ಯಾಕ್ಟರಿಗೆ. ಹಂಗಾಗಿ ಹೋಟ್ಲು ಚೆನ್ನಾಗಿ ಓಡ್ತಿತ್ತು ನಮ್ದು. ಊಟಕ್ಕೆಲ್ಲ ಚೆನ್ನಾಗಿ ಬಂತು, ಊಟ ಮಾಡ್ತಿದ್ರು. ಇದು ಬಸ್ ಸ್ಟ್ಯಾಂಡ್ ಗಾಯ್ಸ್, ಇದು ವೃಷಭಾವತಿಪುರ ಬಸ್ ಸ್ಟ್ಯಾಂಡ್ ಇದು. ನೋಡಿ ಈ ಥರ ಅಪ್ಪೆ ಆಟೋಗಳು. ಅವಾಗೆಲ್ಲ ಬಸ್ ಅಷ್ಟೇ ಜಾಸ್ತಿ ಸೌಲಭ್ಯಗಳು ಇದ್ದಿಲ್ಲ. ಈ ಥರ ಅಪ್ಪೆ ಆಟೋಗಳಿತ್ತು. ಅಪ್ಪೆ ಆಟೋ ಅಲ್ಲಿ 10 ರೂಪಾಯಿ ಸೀಟು. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ 10 ರೂಪಾಯಿ ಸೀಟ್ ಹಾಕೊಂಡು ಹೋಗ್ತಿದ್ವಿ ನಾವೆಲ್ಲ. ಸೊ ಅವಾಗ ನನೆಪುಗಳು ನನಗೆ. ಸೊ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಮತ್ತೆ ಹೇಳು, ಲೈಕ್ ಮಾಡಿ, ಶೇರ್ ಮಾಡಿ ಹೇಳಮ್ಮ. ಅದನ್ನ ಹೇಳ್ತೀನಿ. ನಾವು ತೋರಿಸಿದ ಪುಟ್ಟು ಒಂದು ಜಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಇವಾಗ ದೊಡ್ಡದಾಗ ಆಗ್ಬಿಟ್ಟಿದೆ. ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಬಲಗಾಲಿಟ್ಟು ಒಳಗೆ ಬಾಮ ಸಾಂಗ್ನ ನೋಡಿ ಹೆಚ್ಚೆಚ್ಚು ಶೇರ್ ಮಾಡಿ, ಅದ್ರ ಬಗ್ಗೆ ಸ್ವಲ್ಪ ರಿವ್ಯೂ ಕೊಡ್ತಾ ಇರಿ. ಕೊಡ್ತಾರ ಬಿಡಿ, ಅವೆಲ್ಲ ಕೊಡ್ತಾರ. ನೀವು ಕೊಡಿ, ನೀವು ಮಾಡ್ತೀರ ನಂಗೆ ಗೊತ್ತು. ಸೊ ಓಕೆ, ಲೈಕ್ ಮಾಡಿ. ಸೊ ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸಿಗ್ತೀವಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಬಾಯ್ ಮಾಡೋಣ ಮನೆಯಿಂದ. ಬಾಯ್ ಹೋಗ್ಬಿಡು. ಸಬ್ಸ್ಕ್ರೈಬ್ ಅನ್ನು ಅವಲ್ಲ ಹೇಳ. ಬಾಯ್.